ಯಾಕೆ ಔದುಂಬರ ಪ್ರದಕ್ಷಿಣೆ ಮಾಡಬೇಕು ಅನ್ನೋದು. 21 ದಿನಗಳಲ್ಲಿ 3 ದಿನ ನಿಮಗೆ ಅನುಕೂಲ ಆದಾಗ ಬರಬೇಕಾಗತ್ತೆ. ಮೊದಲನೇ ದಿನ ಸಂಕಲ್ಪ ಮಾಡಿಕೊಳ್ಳೋದು, ಕೊನೆಯ ದಿನ ಆ ತೆಂಗಿನಕಾಯಿ ಫಲದ ಪ್ರಸಾದವನ್ನು ತಗೊಳ್ಳೋದ್ರ ಬಿಟ್ಟು, ಅಂದರೆ ಒಟ್ಟು 5 ದಿನಗಳಾಗತ್ತೆ. 21 ದಿನದಲ್ಲಿ 5 ದಿನಗಳು ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಬಂದು ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಔದುಂಬರಕ್ಕೆ ನಿಮ್ಮ ಶಕ್ತಿಯಾನುಸಾರ. ಎಲ್ಲ ಮಕ್ಕಳು ಮದುವೆ ಆಗಿಲ್ಲದೆ ಇರೋರೆಲ್ಲರೂ ಕೂಡ 30-32 ವರ್ಷದ ಒಳಗಡೆ ಇರ್ತೀರಿ. ನಿಮಗೆ 21 ನಮಸ್ಕಾರ ಹಾಕೋದ್ರಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. 21 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಅಲ್ಲಿ ಬಂದು ದತ್ತನ ಒಂದು ಸಾನ್ನಿಧ್ಯದಲ್ಲಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು. ಭಿಕ್ಷೆ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಂಡು ಆನಂತರ ಅಲ್ಲಿ ತೀರ್ಥ ಪ್ರಸಾದ ತೊಗೊಂಡು ಮನೆಗೆ ಹೋಗಬೇಕು. ಈ ತೆಂಗಿನಕಾಯಿನ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಅಲ್ಲಿ ಬಂದಾಗ ನಾನು ತಿಳಿಸ್ಕೊಡ್ತೀನಿ. ಹೀಗೆ 21 ದಿನಗಳ ಕಾಲದಲ್ಲಿ 21 ದಿನವೂ ಬಂದು ನಮಸ್ಕಾರ ಹಾಕ್ತೀನಿ ಅಂದರೆ ಬಹಳ ಸಂತೋಷ, ಅದು ನಿಮಗೆ ಸೇರಿದ್ದು. ಆದರೆ ಇವತ್ತಿನ ಒತ್ತಡದ ಜೀವನದಲ್ಲಿ ಎಲ್ಲರಿಗೂ ಸುಲಭವಾದ ಪರಿಹಾರ ಸಿಗಬೇಕು, ಸುಲಭವಾಗಿ ಅನುಕೂಲ ಆಗಬೇಕು, ಹಾಗೆ ಅವರ ಮನೆಯಲ್ಲಿರುವಂತಹ ತಾಪತ್ರಯಗಳ ನಿವಾರಣೆ ಆಗಬೇಕು ಅಂತ ಹೇಳಿ ನಮ್ಮ ಗುರು ಮಹಾರಾಜರು ಮಾಡಿಕೊಟ್ಟಿರುವಂತಹ ಒಂದು ವಿಶೇಷವಾದ ಪರಿಹಾರ ಇದು. ಪ್ರತಿ ಭಾನುವಾರ ನೀವು ಬರಬೇಕು, 16 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಲೇಬೇಕು ಅಂತ ಕಂಡೀಷನ್ ಹಾಕಿರೋರು ನಮ್ಮ ಗುರುಗಳು. ಎಷ್ಟೋ ಜನ, ಸಾವಿರಾರು ಜನ ಭಾನುವಾರ ನಮಸ್ಕಾರ ಪ್ರದಕ್ಷಿಣೆ ಹಾಕೋಕ್ಕಾಗಿ ಬರೋರು ಈ ವಾರ ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಬಿಟ್ಟು ಹೋದರೆ ಮುಂದಿನ ವಾರಕ್ಕೆ ಫಲ ತೊಗೊಂಡಿರೋ ಅಂಥವ್ರು ಎಷ್ಟೋ ಜನ. ಇವತ್ತು ಅಲ್ಲಿ ಸ್ವಯಂ ಸೇವಕರೆಲ್ಲ ಯಾರು ಅಂತಂದರೆ ಅವರ ತಾತ ಮುತ್ತಾತನ ಕಾಲದಿಂದ ಬಂದು ಅಲ್ಲಿ ಅನುಕೂಲ ಮಾಡಿಕೊಂಡಿರೋ ಅಂಥವರೇ ಸ್ವಯಂ ಸೇವಕರಾಗಿ ಇವತ್ತಿಗೂ ಒಂದು 500-600 ಫ್ಯಾಮಿಲಿ ಅವಾಗವಾಗ ಬಂದಲ್ಲಿ ದರ್ಶನ ಮಾಡ್ತಾ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.